ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಳೆ ಎಪಿಸೋಡ್ಸ್ಗಳಲ್ಲಿ ನಾನು ನಿಮಗೆ ಕ್ಯಾಂಡಲ್ ಸ್ಟಿಕ್ ಸೀಕ್ರೆಟ್ಸ್ನ ಹೇಳಬೇಕಾದ್ರೆ ಡೋಜಿ ಬಗ್ಗೆ ಮಾತಾಡಿದ್ವಿ, ರೆಕಾರ್ಡಿಂಗ್ ಆಫ್ ಸೆಷನ್ಸ್ ಬಗ್ಗೆ ಮಾತಾಡಿದ್ವಿ, ವಿಂಡೋಸ್ ಬಗ್ಗೆ ಮಾತಾಡಿದ್ವಿ. ಪ್ರತಿಯೊಂದು ಸತಿಗೂ ಕೂಡ ಮಾರ್ಕೆಟ್ನ ವೀಕ್ನೆಸ್ನ ಕಂಡು ಹಿಡಿದು ರೈಟ್ ಆಪರ್ಚುನಿಟೀಸ್ನ ಕ್ಯಾಪ್ಚರ್ ಮಾಡೋದ್ರ ಬಗ್ಗೆ ನೋಡ್ತಾ ಇದ್ವಿ. ಅದೇ ಥರ ಈ ಎಪಿಸೋಡಲ್ಲೂ ಕೂಡ ಚೆಕ್ ಮೇಟ್ ಅಂತ ಒಂದು ಮಾರ್ಕೆಟಲ್ಲಿ ವೀಕ್ನೆಸ್ ಇದೆ. ಆ ಪ್ಯಾಟರ್ನ್ನ ಐಡೆಂಟಿಫೈ ಮಾಡಿ ಆ ವೀಕ್ನೆಸಸ್ ಬಂದಾಗ ನಾವು ಮೇಜರ್ ಟ್ರೆಂಡ್ ರಿವರ್ಸಲ್ಸ್ಗಳನ್ನ ಐಡೆಂಟಿಫೈ ಮಾಡ್ಬೋದು. ಮತ್ತೆ ಹೇಳ್ದಂಗೆ ಹಿ ಹೂ ಈಸ್ ವೆಲ್ ಪ್ರಿಪೇರ್ಡ್ ಹ್ಯಾಸ್ ಒನ್ ಹಾಫ್ ದ ಬ್ಯಾಟಲ್. ಮಾರ್ಕೆಟ್ ಅವರ್ಸಲ್ಲಿ ನಾವು ಯಾವುದೇ ಥರ ಮಾರ್ಕೆಟ್ ಇಲ್ಲಿಂದ ಮೇಲ್ ಹೋಗುತ್ತೆ ಕೆಳಗೆ ಬರುತ್ತೆ ಅಂತ ನಾವು ಐಡೆಂಟಿಫೈ ಮಾಡೋ ಬದಲು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಈ ವಾರ ನಾನು ಯಾವ ಥರ ಸ್ಟ್ರಾಟಜಿನ ನಾನು ಹಾಕಬೇಕು, ಈ ತಿಂಗಳು ನಾನು ಯಾವ ಥರ ಸ್ಟ್ರಾಟಜೀಸ್ನ ಹಾಕಿ ನಾವು ರಿಟರ್ನ್ಸ್ನ ಜನರೇಟ್ ಮಾಡ್ಬೋದು ಅಂತ ನಾವು ಚೆಕ್ ಮಾಡ್ಕೋಬೇಕು. ಅದನ್ನು ನಾವು ಮಾರ್ಕೆಟ್ ಅವರ್ಸಲ್ಲಿ ಡಿಪ್ಲಾಯ್ ಮಾಡಿ ನಾವು ದಯಾನಂದ್ ಸರ್ ಹೇಳಿದಂಗೆ ಸುಮ್ಮನಿರುವಂಥ ಒಂದು ಸ್ಟ್ರಾಟಜಿ ಇದೆ, ಆ ಸ್ಟ್ರಾಟಜಿನ ಜಾಸ್ತಿ ಅಳವಡಿಸ್ಕೋಬೇಕು. ಎಷ್ಟು ನಾವು ಮಾರ್ಕೆಟ್ ಅವರ್ಸಲ್ಲಿ ಸುಮ್ಮನೆ ಕೂತಿರ್ತೀವೋ ಅಷ್ಟು ನಾವು ಲಾಸಸ್ನ ಕಮ್ಮಿ ಮಾಡ್ಕೋಬೋದು. ಅದೇ ಥರನೇ ಈ ಚೆಕ್ಮೇಟ್ ಅನ್ನೋ ಸ್ಟ್ರಾಟಜಿಯಲ್ಲಿ ಮಾರ್ಕೆಟ್ ವೀಕ್ನೆಸಸ್ನ ಐಡೆಂಟಿಫೈ ಮಾಡಿಕೊಂಡು ಮೇಜರ್ ಟ್ರೆಂಡ್ ರಿವರ್ಸಲ್ಗಳಾದಾಗ ಮೇಲಿಕ್ಕೆ ಹೋಗಲ್ಲ ಕೆಳಗೆ ಬರಲ್ಲ ಅನ್ನೋ ಟೆಕ್ನಿಕ್ಸ್ನ ಮಾಡಿಕೊಂಡು ಆಪ್ಷನ್ ಹೆಡ್ಜಿಂಗ್ ಸ್ಟ್ರಾಟಜೀಸ್ನ ನಾವು ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ನಮ್ಗೆ ಏನಾಗುತ್ತೆ ಪ್ರೀಮಿಯಮ್ಸ್ನ ಕರಗಿಸಿ ರೆವೆನ್ಯೂನ ಜನರೇಟ್ ಮಾಡ್ಬೋದು. ನೋಡೋಣ ಬನ್ನಿ, ಚೆಕ್ಮೇಟ್ ಅಂದರೆ ಏನಾಗತ್ತೆ ಅಂತ ಕೇಳಿದ್ರೆ ಮಾರ್ಕೆಟಲ್ಲಿ ಎರಡು ಥರ ಚೆಕ್ಮೇಟ್ ಆಗತ್ತೆ. ಮೊದಲನೇದು ಬುಲ್ಲಿಶ್ ಚೆಕ್ಮೇಟು, ಅದೇ ಥರ ಎರಡನೇದು ಬೇರಿಶ್ ಚೆಕ್ಮೇಟು. ಮಾರ್ಕೆಟು ಮೇಲೆ 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 ಹೋಗ್ತಾ ಇರ್ಬೇಕಾದ್ರೆ ಸೀರೀಸ್ ಆಫ್ ಕ್ಯಾಂಡಲ್ಸ್ ಗ್ರೀನು ರೆಡ್ಡು ಒಂದೇ ಕಡೆ ಬರುತ್ತೆ, ಒಂದೇ ಲೆವೆಲ್ಸ್ನಲ್ಲಿ ಸೀರೀಸ್ ಆಫ್ ಆಲ್ಟರ್ನೇಟ್ ಕ್ಯಾಂಡಲ್ಸ್ ಬರುತ್ತೆ. ಈ ಥರ ಬಂದಾಗ ನಾವೇನಂತ ಹೇಳ್ತೀವಿ ಅಂದರೆ ಬುಲ್ಲಿಶ್ ಚೆಕ್ಮೇಟ್ ಅಂತ ಕರಿತೀವಿ. ಅಂದರೆ ಬುಲ್ಲಿಶ್ ಪೀಪಲ್ಗಳನ್ನ ಮೇಲೆ ಹೋಗೋಕ್ಕೆ ಬಿಡ್ತಾ ಇಲ್ಲ. ಅಲ್ಲೂ ಕೂಡ ಮೋಸ್ಟ್ ಪವರ್ಫುಲ್ ಕ್ಯಾಂಡಲ್ಸ್ ಆದಂತಹ ಬೇರಿಶ್ ಎನ್ಗಲ್ಫಿಂಗ್ ಆಗ್ಬೋದು, ಹರಾಮಿ ಆಗ್ಬೋದು, ಅಥವಾ ಲಾಂಗ್ ಅಪ್ಪರ್ ಶಾಡೋಸ್ ಆಗ್ಬೋದು, ಇದೆಲ್ಲ ಒಂದೇ ಜಾಗದಲ್ಲಿ ಆಗತ್ತೆ. ಹಿಂಗಾದ ತಕ್ಷಣ ನಾವೇನಂತ ಹೇಳ್ಬೋದು, ಕೆಳಗೆ ಬರುತ್ತೆ ಅಂತ ಹೇಳಲ್ಲ, ಮೇಲಕ್ಕೆ ಹೋಗಲ್ಲ ಅಂತ ಹೇಳ್ತೀವಿ. ಅದೇ ಥರನೇ ಮಾರ್ಕೆಟು ಮೇಲಿಂದ ಕೆಳಗೆ ಬರ್ತಾ ಇರಬೇಕಾದ್ರೆ ಸೀರೀಸ್ ಆಫ್ ಪ್ಯಾಟರ್ನ್ಸ್ ಒಂದೇ ಜಾಗದಲ್ಲಿ ಆಗುತ್ತೆ, ಆಲ್ಟರ್ನೇಟ್ ಆಗಿ. ಫಸ್ಟ್ ರೆಡ್ ಬರುತ್ತೆ, ಆಮೇಲೆ ಗ್ರೀನ್ ಬರುತ್ತೆ, ಆಮೇಲೆ ರೆಡ್ ಬರುತ್ತೆ, ಆಮೇಲೆ ಗ್ರೀನ್ ಬರುತ್ತೆ. ಈ ಥರ ಪ್ಯಾಟರ್ನ್ಸು ಒಂದೇ ಜಾಗದಲ್ಲಿ ಆದಾಗ ಬೇರಿಶ್ ಪೀಪಲ್ ಆರ್ ಬೀಯಿಂಗ್ ಚೆಕ್ ಮೇಟೆಡ್ ಅಂತ ಹೇಳ್ತಾರೆ. ಈ ಥರ ಆದಾಗ ಏನಾಗ್ಬೋದು, ಪ್ರೈಸಸ್ ಕೆಳಗೆ ಬೀಳಲ್ಲ, ಮೇಲೆ ಹೋಗ್ಬೋದು ಅಥವಾ ಕೆಳಗೆ ಬೀಳಲ್ಲ ಅಂತ ಹೇಳ್ತೀವಿ. ಸೊ ಇದ್ರದ್ದು ಒಂದೊಂದೇ ಲೈವ್ ಎಕ್ಸಾಂಪಲ್ಸ್ ನೋಡ್ಕೊಂಡ್ಬಿಟ್ಟು ಅದ್ರಲ್ಲಿ ಹೆಂಗಾಗಿತ್ತು ಮಾರ್ಕೆಟು ಆ ಪ್ಯಾಟರ್ನ್ ಫಾರ್ಮೇಷನ್ ಆದಮೇಲೆ ಯಾವ ಲೆವೆಲ್ಸ್ಗೆ ಬ್ರೇಕ್ಔಟ್ ಆಗಿ ಮೇಲೆ ಹೋಯ್ತು ಅನ್ನೋದನ್ನ ಅಬ್ಸರ್ವ್ ಮಾಡ್ತಾ ಬರೋಣ ಬನ್ನಿ. ಈ ಎಕ್ಸಾಂಪಲ್ ನೋಡಿ, ಇಲ್ಲಿ ತನಕ ಮಾರ್ಕೆಟಲ್ಲಿ ಏನಾಗ್ತಾ ಇತ್ತು ಅಂದರೆ ಫಸ್ಟ್ ಮಾರ್ಕೆಟು ಮೇಲಿಂದ ಕೆಳಗೆ ಬಂತು, ಕೆಳಗೆ ಬಂದ ಮೇಲೆ ಸೀರೀಸ್ ಆಫ್ ಪ್ಯಾಟ್ರನ್ಸ್ ಅಂದರೆ ಒಂದು ರೆಡ್ ಫಾಲೋಡ್ ಬೈ ಗ್ರೀನ್, ರೆಡ್ ಫಾಲೋಡ್ ಬೈ ಗ್ರೀನ್, ರೆಡ್ ಫಾಲೋಡ್ ಬೈ ಗ್ರೀನ್. ಹೋಗ್ತಾ ಅಬ್ಸರ್ವ್ ಮಾಡಿ, ಶ್ಯಾಡೋಸ್ ಕೂಡ ಕೆಳಗಡೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾ ಇದೆ. ಒಂದು ಸತಿ ಇದಕ್ಕಿಂತ ಕೆಳಗಡೆ ಹೋಗಕ್ಕೆ ಬೈಯರ್ಸ್ ಬಿಟ್ಟಿಲ್ಲ ಅಂದಾಗ ಮಾರ್ಕೆಟು ಇಟ್ ಸ್ಟಾರ್ಟೆಡ್ ಟ್ರೆಂಡಿಂಗ್. ಅಥವಾ ಯಾವ ಪ್ರೈಸು ಯಾವ ಟೈಮ್ ಫ್ರೇಮು ಆಸ್ ಪರ್ ದಿ ಸೆಬಿ ಗೈಡ್ಲೈನ್ಸ್ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಜಸ್ಟ್ ಆ ಪ್ಯಾಟರ್ನ್ನ ತೋರಿಸ್ತಾ ಇದ್ದೀನಿ. ಇದು ಪ್ರತಿಯೊಂದು ಕೂಡ ಹೈಯರ್ ಟೈಮ್ ಫ್ರೇಮ್ಸ್, ಇದು ಡೈಲಿ ಚಾರ್ಟ್ ಆಗಿರ್ಬೋದು, ವೀಕ್ಲಿ ಚಾರ್ಟ್ ಆಗಿರ್ಬೋದು, ಮಂತ್ಲಿ ಚಾರ್ಟ್ ಆಗಿರ್ಬೋದು, ಅಂಥ ಕಡೆ ಈ ಪ್ಯಾಟರ್ನ್ಸ್ನ ಅಬ್ಸರ್ವ್ ಮಾಡಿದಾಗ ನಮಗೆ ಯಾವ ರೀತಿ ಮಾರ್ಕೆಟು ಕಂಟಿನ್ಯೂಸ್ ಆಗಿ ರ್ಯಾಲಿ ಆಗುತ್ತೆ ಅನ್ನೋದನ್ನ ನಾವು ಕಂಡುಹಿಡಿಬೋದು. ನೆಕ್ಸ್ಟ್ ಸ್ಲೈಡ್ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಮಾರ್ಕೆಟಲ್ಲಿ ಇಲ್ಲಿ ಏನಾಗಿದೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಒಂದೇ ಜಾಗದಲ್ಲಿ ಕಂಟಿನ್ಯೂಸ್ ಆಗಿ ಅಪ್ಪರ್ ಶ್ಯಾಡೋಸ್ ಆಗಿದೆ ಮೊದಲನೇದು. ಇದಾದ್ಮೇಲೆ ರೆಡ್ಡು ಗ್ರೀನು, ಗ್ರೀನು. ಒಂದು ಸತಿ ಬೇರಿಶ್ ಕನ್ಫರ್ಮೇಷನ್ ಬಂತು ಅಂದ ತಕ್ಷಣ ಮಾರ್ಕೆಟು ಕಂಟಿನ್ಯೂಸ್ ಆಗಿ ಬಿದ್ದೋಯ್ತು. ಸೊ ಇಷ್ಟು ಪವರ್ಫುಲ್ ಆಗಿ ಹೇಳುತ್ತೆ ಪ್ರೈಸಸ್ ಹಿಂಗೆ ಆಗತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ, ಇಲ್ಲಿ ಅಬ್ಸರ್ವ್ ಮಾಡಿ. ಮಾರ್ಕೆಟ್ ಫಸ್ಟ್ ಮೇಲಿಂದ ಕೆಳಗೆ ಬಿದ್ದಿದೆ, ಕರೆಕ್ಟಾ? ಕೆಳಗೆ ಬಿದ್ದ ಮೇಲೆ ಏನಾಯ್ತು ನೋಡಿ, ಫಾರ್ಮೇಶನ್ ಸ್ಟಾರ್ಟ್ ಆಯ್ತು. ಕೆಳಗೆ ಬಿದ್ದಂಗೆ ಬೀಳತ್ತೆ, ಮೇಲ್ ಹೋಗುತ್ತೆ, ಕೆಳಗೆ ಬಿದ್ದಂಗೆ ಬೀಳತ್ತೆ, ಮೇಲ್ ಹೋಗುತ್ತೆ. ಬೇರಿಶ್ ಪೀಪಲ್ ಆರ್ ಬೀಯಿಂಗ್ ಚೆಕ್ ಮೇಟೆಡ್. ಒಂದು ಸತಿ ಇದು ಗೊತ್ತಾಯ್ತು ಅಂದಾಗ ನಾವು ಕೆಳಗೆ ಬೀಳಲ್ಲ ಅಂತ ಹಾಕಿದ್ವಿ, ಅದೇ ಥರನೇ ಮೇಲಕ್ಕೂ ಕೂಡ ಹೋಗ್ಬೋದು. ಮೋಸ್ಟ್ ಪವರ್ಫುಲ್ ಆದಂತಹ ಟೆಕ್ನಿಕ್ಸ್ ಯಾವುದಪ್ಪ ಅಂದರೆ ನಮ್ಮ ಸಿ ಎ ದಯಾನಂದ್ ಬಂಗಳೆ ಕ್ಲಾಸಸ್ ಅಲ್ಲಿ ಹೇಳ್ತೀವಿ, ಡೈಮಂಡ್ ಬುಲ್ಲಿಶ್, ಡೈಮಂಡ್ ಬೇರಿಶ್ ಅಂತ ಒಂದು ಟೆಕ್ನಿಕ್ ಇದೆ.
ಅಕಸ್ಮಾತ್ ಮಾರ್ಕೆಟ್ ಏನಾದ್ರು ಭರ್ಜರಿ ಮೇಲ್ ಹೋದಾಗ ನಮಗೆ ಅನ್ಲಿಮಿಟೆಡ್ ಪ್ರಾಫಿಟ್ಸ್ ಆಗಬೇಕು. ಅಕಸ್ಮಾತ್ ಉಲ್ಟಾ ಹೊಡಿತು ಅಂದ್ರೆ ನನಗೆ ಲಾಸಸ್ ಲಿಮಿಟ್ ಆಗಬೇಕು. ಅಂತ ಟೆಕ್ನಿಕ್ಸ್ನ ನಾವು ಹೇಳ್ಕೊಡ್ತೀವಿ. ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ಆಫ್ಲೈನ್ ಅಲ್ಲಿ CA ದಯಾನಂದ್ ಬಂಗಾಳೆ ಸರ್ರೇ ಪಾಠ ಮಾಡ್ತಾರೆ. ನೀವು ಲೈಫಲ್ಲಿ ಆಪ್ಷನ್ಸ್ ಬಗ್ಗೆ ಮರೆಯೋದಿಲ್ಲ, ಅಷ್ಟು ಪವರ್ಫುಲ್ ಆಗಿ ಹೇಳ್ಕೊಡ್ತಾರೆ. ಈ ತರ ಟೆಕ್ನಿಕ್ಸ್ಗಳು ಕೂಡ ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ಆ ಸ್ಟ್ರಾಟಜೀಸ್ನ ನಾವು ಅಳವಡಿಸ್ಕೊಂಡಾಗ ನಾವು ಎಷ್ಟು ಪವರ್ಫುಲ್ ಆಗಿ ರೆವೆನ್ಯೂ ಜನರೇಟ್ ಮಾಡಬಹುದು. ಅಬ್ಸರ್ವ್ ಮಾಡ್ರಿ ಸ್ನೇಹಿತರೆ. ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಬನ್ನಿ. ಇಲ್ಲಿ ಕ್ಲೀನ್ ಆಗಿ ನೋಡಿ, ಮಾರ್ಕೆಟ್ ಆಕ್ಚುಲಿ ಸೈಡ್ ವೇಸ್ ಇದೆ. ಆದರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ನೀವು ಏನಂತ ನೋಡ್ತೀರಾ? ಪ್ಯಾಟ್ರನ್ 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 ಪ್ಯಾಟ್ರನ್. ಅಂದ್ರೆ ಬುಲ್ಲಿಶ್ ಪೀಪಲ್ ಆರ್ ಬೀಯಿಂಗ್ ಚೆಕ್ ಮೇಟೆಡ್. ಒಂದು ಸತಿ ಮಾರ್ಕೆಟ್ ಕೆಳಗಿಂದ ಮೇಲ್ ಹೋಗ್ಬೇಕಾರೆ ಒಂದೇ ಜಾಗ, ಒಂದೇ ಲೆವೆಲ್ಸ್ ನಲ್ಲಿ ಮೇಲ್ ಹೋದ ತಕ್ಷಣ ಕೆಳಗೆ ತಗೊಂಡ್ಬರ್ತಾರೆ, ಮೇಲ್ ಹೋದ ತಕ್ಷಣ ಕೆಳಗೆ ತಗೊಂಡ್ಬರ್ತಾರೆ. ಇದನ್ನ ಅಬ್ಸರ್ವ್ ಮಾಡಿದಾಗ ನಾವೇನಂತ ಹೇಳ್ತೀವಿ? ಪ್ರೈಸಸ್ ಇಲ್ಲಿಂದ ಕೆಳಗೆ ಬೀಳತ್ತೋ ಇಲ್ವೋ ಗೊತ್ತಿಲ್ಲ, ಮೇಲಂತೂ ಹೋಗಲ್ಲ ಅಂತ ಹೇಳ್ಬೋದು. ಇಷ್ಟನ್ನ ಅಬ್ಸರ್ವ್ ಮಾಡಿದಾಗ ಮಾರ್ಕೆಟ್ ಏನಾಯ್ತು ನೋಡಿ, ಒಂದು ಸತಿ ಬೀಳಕ್ ಶುರು ಆಯ್ತು, ಮತ್ತೆ ನಾವು ನೆಕ್ಸ್ಟ್ ನೋಡೋ ನೆಸೆಸಿಟಿನೇ ಇಲ್ಲ ಏನಾಗ್ಬೋದು ಅಂತ. ಅಷ್ಟು ಪವರ್ಫುಲ್ ಆಗಿ ಬಿದ್ದಿದೆ ಮಾರ್ಕೆಟ್. ಸೊ ಚೆಕ್ಮೇಟ್ ಅನ್ನೋದು ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೆಕ್ಸ್ಟ್ ಸ್ಲೈಡ್ ತೋರಿಸ್ತೀನಿ. ಅದು 3 ಇಂಡೆಕ್ಸು. ಇವತ್ತಿನ ಡೇಟ್ ಯಾವುದು ಅಂತ ಬರೆದಿಟ್ಕೊಳ್ಳಿ ಸ್ನೇಹಿತರೆ. ಈ ಡೇಟಲ್ಲಿ ವೀಕ್ಲಿ ಟೈಮ್ ಫ್ರೇಮ್ಸ್ನಲ್ಲಿ ಈ ಥರ ಪ್ಯಾಟರ್ನ್ಸ್ ಶುರು ಆಗಿದೆ. ಸೊ ಹಾಗಾದರೆ ಇಂಡೆಕ್ಸಸ್ ನೆಕ್ಸ್ಟ್ ಫಾರ್ ಕಮಿಂಗ್ ಮಂತ್ಸ್ ಯಾವ ದಿಕ್ಕಲ್ಲಿ ಹೋಗ್ಬೋದು ಅಂತ ನೀವೇ ಡಿಸೈಡ್ ಮಾಡಿಬಿಟ್ಟು ನಮಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನೋಡೋಣ ಬನ್ನಿ. ಇದು ಒಂದು ಇಂಡೆಕ್ಸು. ಕರೆಂಟ್ ವೀಕಿನ ಪ್ಯಾಟ್ರನ್ಸ್ ಈ ಥರ ಆಗಿದೆ. ಏನಾಗ್ಬೋದು ನೆಕ್ಸ್ಟ್ ನೀವೇ ಹೇಳಬೇಕು. ಸೇಮ್ ಪ್ಯಾಟ್ರನ್ನು ಮಾರ್ಕೆಟು ಮೇಲಿಂದ ಕೆಳಗೆ ಬಂದಿದೆ. ಲಾಂಗ್ ಬೇರಿಶ್ ಕ್ಯಾಂಡಲ್ ಆದ ಮೇಲೆ ಒಂದು ರೆಡ್ ಫಾಲೋಡ್ ಬೈ ಗ್ರೀನ್, ರೆಡ್ ಫಾಲೋಡ್ ಬೈ ಗ್ರೀನ್, ರೆಡ್ ಫಾಲೋಡ್ ಬೈ ಗ್ರೀನ್. ಏನಾಗ್ಬೋದು ಮಾರ್ಕೆಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಪ್ಯಾಟ್ರನ್ನು ನಾವು ಕುಂಭಮೇಳ ಅಂತ ಹೇಳ್ತೀವಲ್ಲ, 100 ವರ್ಷಕ್ಕೊಂದ್ಸತಿ ಬರುತ್ತೆ ಅಂತ, ಅದೇ ಥರ ಇದು ವರ್ಷಕ್ಕೆ ಕೇವಲ 2-3 ಸತಿ ಮಾತ್ರ ಬರುತ್ತೆ. ಈ ಚಾನ್ಸ್ ಮಿಸ್ ಮಾಡಿಕೊಂಡ್ರೆ ಫೋಮೋಗೆ ಒಳಗಾಗ್ತೀರಾ. ಈ ಪ್ಯಾಟ್ರನ್ ಬಂದಾಗ ಮೇಲಿಗೆ ಹೋಗತ್ತೆ ಅನ್ನೋ ಬಡ್ದು ಕೆಳಗೆ ಬರಲ್ಲ ಅಂತ ಟೆಕ್ನಿಕ್ಸ್ ಯಾವುದು? ಆ ಟೆಕ್ನಿಕ್ಸು ಸ್ಟ್ರಾಟಜೀಸ್ನ ಕರೆಕ್ಟ್ ಆಗಿರೋ ಟೈಮ್ನಲ್ಲಿ ಡಿಪ್ಲಾಯ್ ಮಾಡಿದ್ರೆ ಸ್ನೇಹಿತರೆ ಡೆಫಿನೆಟ್ಲಿ ನೀವುಗಳು ಕೂಡ ಕಾಂಪೌಂಡಿಂಗ್ ಇಂಟ್ರೆಸ್ಟ್, ಕಾಂಪೌಂಡಿಂಗ್ ರಿಟರ್ನ್ಸ್ಗೆ ಕೂಡ ನೀವು ನಿಮ್ಮ ಕ್ಯಾಪಿಟಲ್ನ ತೊಗೊಂಡು ಹೋಗ್ಬೋದು. ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ನಮ್ಮ ಆಫೀಸ್ ರಿಸೆಪ್ಷನ್ಗೆ ಫೋನ್ ಮಾಡಿ, ಕೆಳಕಂಡ ನಂಬರ್ಗೆ ಫೋನ್ ಮಾಡಿಬಿಟ್ಟು CA ದಯಾನಂದ್ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಬಂದು ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಬಗ್ಗೆ ತಿಳ್ಕೊಳ್ಳಿ. ಅದಲ್ಲದೆ ನಿಮಗೆ ಬರಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಪ್ಲೇಸ್ಟೋರ್ಸಲ್ಲಿ CA ದಯಾನಂದ್ ಬಂಗಾಳೆ ಅಂತ ಆ್ಯಪ್ ಇದೆ. CA ದಯಾನಂದ್ ಬಂಗಾಳೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಕಂಪ್ಲೀಟ್ 18 ಅವರ್ಸು ವಾಟ್ ಈಸ್ ಸ್ಟಾಕ್ ಮಾರ್ಕೆಟಿಂದ ಆಪ್ಷನ್ ಹೆಡ್ಜಿಂಗ್ ಸ್ಟ್ರಾಟಜೀಸ್ ಅಂತ ಡೀಟೇಲ್ ಆಗಿ ಹೇಳಿದ್ದೀವಿ. ಅದಲ್ಲದೆ ಸೋಮವಾರದಿಂದ ಗುರುವಾರ ಪ್ರತಿ ದಿವಸ ಬೆಳಗ್ಗೆ 11ರಿಂದ 12, ಸಂಜೆ 4:15ಯಿಂದ 5:30 ನಿಮ್ಮ ಡೌಟ್ ಕ್ಲಾರಿಫಿಕೇಶನ್ಗೆ ನಾವು ಇರ್ತೀವಿ. ಏನೇ ಡೌಟ್ಸ್ ಇದ್ರೂ ಕೂಡ ನಾವು ಫೇಸ್ ಆನ್ ಫೇಸ್ ನಾವು ಮಾತಾಡ್ಕೊಂಡ್ಬಿಟ್ಟು ಆ ಡೌಟ್ಸ್ನ ಕ್ಲಿಯರ್ ಮಾಡ್ಬೋದು. ಪ್ಲಸ್ ಮಾರ್ಕೆಟ್ ಅಪ್ಡೇಟ್ಸ್ ಕೂಡ ಅದರಲ್ಲಿ ತಿಳ್ಕೊಬೋದು. ಇದಾಯಿತು ಇವತ್ತಿನ ಚೆಕ್ಮೇಟ್ ಸ್ಟ್ರಾಟಜಿ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.